ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದು ನಾವು ವೆಸ್ಟ್ ಸೈಡ್ ಅಂದರೆ ಒಂದು ಶಾಪಿಂಗೋಸ್ಕರ ಹೋಗಿದ್ವಿ ನನ್ನ ಮಗಳಿಗೆ. ಸೊ ಡೈಲಿ ವೇರ್ ಡ್ರೆಸ್ಸಸ್ ಬೇಕಿತ್ತು. ಸೊ ಇಲ್ಲಿ ಚೆನ್ನಾಗಿರುತ್ತೆ ವೆಸ್ಟ್ ಸೈಡ್ ಅಂತ ಬೆಂಗಳೂರಲ್ಲಿ. ಇವಾಗ ಹೊಸದಾಗಿ 4 ಫ್ಲೋರ್ ಇದೆ. ಮೇ ಬಿ ದಾಸರಳ್ಳಿ 8 ಮೈಲ್ ಹತ್ರ ಬರುತ್ತೆ. ಚೆನ್ನಾಗಿತ್ತು ಇವೇ ನೋಡಿ. ಸೊ ಎಲ್ಲ ಪರ್ಚೇಸ್ ಮಾಡಿದ್ವಿ, ಶಾಪಿಂಗ್ ಎಲ್ಲ ಆಯಿತು. ಸೊ ಶಾಪಿಂಗ್ ಮುಗಿಸ್ಕೊಂಡು ಸೊ ನಾವು ಬೇರೆ ಎಲ್ಲಿ ಹೋಗಿದ್ವಿ ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆಯವ್ರು ನೋಡಿದ್ದೇನೆ. ವೆಸ್ಟ್ ಸೈಡ್ ಅಂತ ಇಷ್ಟು ತೊಗೊಂಡು ಒಂದು 4 ಸೆಟ್ ತೊಗೊಂಡು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಶರ್ಟ್ಸ್ ಪ್ಯಾಂಟ್ಸ್ ತೊಗೊಂಡಿದ್ವಿ. ಸೊ ನಂತರ ಇಲ್ಲಿ ಬಿಲ್ಲಿಂಗ್ ಎಲ್ಲ ಆಯಿತು. ಸೊ ಇವಾಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಸೊ ಮರಿಬೇಡಿ. ಸೊ ನೋಡಿ, ನಾವು ಆ್ಯಕ್ಚುಲಿ ರೆಡಿಯಾಗಿ ಭಾನುವಾರ ಬೆಳಗ್ಗೆ ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಮೂವರು ರೆಡಿಯಾಗಿ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾಯಿದ್ದೀವಿ. ಸೊ ಮಾಲ್ಗೆ ಹೋಗಿ ಕರೆಕ್ಟಾಗಿ ನಾವು ತುಂಬ ದಿವಸ ಆಗಿತ್ತು ಈ ಮಧ್ಯೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ನಾವೆಲ್ಲ ಸ್ಟಾರ್ಟ್ ಆಗಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ 10 ಗಂಟೆಗೆಲ್ಲ ನಾವು ಅಲ್ಲಿ ರೀಚ್ ಆದ್ವಿ. ಎಲ್ಲಿ ಯಾವ ರೀತಿ ಮತ್ತು ಮಿಡ್ಲಲ್ಲಿ ಎಲ್ಲಿ ಹೋದ್ವಿ ಅಂತ ಕೂಡ ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇನ್ನು ಕ್ರಿಸ್ಮಸ್ ಹಬ್ಬ ಬಂದೇ ಬಿಡ್ತು. ನೀವು ಯಾವ ಮಾಲ್ಗೆ ಹೋದರೂ ಅಷ್ಟೇನೆ ತುಂಬ ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಅವೆಲ್ಲನೂ ಅರೇಂಜ್ ಮಾಡಿರ್ತಾರೆ. ನಾವು ಹೋದ ಮಾಲಲ್ಲಿ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಸಂಜೆ ಹೊತ್ತಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ಬೆಳಗ್ಗೆ ಹೋಗಿದ್ದದ್ದು ಮಾಲ್ಗೆ. ಅಲ್ಲಿ ಅಷ್ಟೊಂದು ಬೆಳಗ್ಗೆ ಅಷ್ಟೊಂದು ಜನ ಬಂದಿರಲಿಲ್ಲ. ಬಿಕಾಸ್ ಸಂಡೇ ಅಲ್ವಾ, ಎದ್ದೇಳೋದು ಜನ ಬೇಗ ಎದ್ದೇಳೋಕ್ಕೂ ಕಷ್ಟ ಆಗುತ್ತೆ ಪಾಪ. ಹಾಗಾಗಿ ನಾವು ಬೇಗನೆ 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆದ್ವಿ. ನೋಡಿ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಬಂದುಬಿಟ್ವಿ ಅಂತ ಅನಿಸುತ್ತೆ. ಸೊ ನೋಡಿ ಇದೇನೇ ಮಾಲ್ ಆಫ್ ಏಷ್ಯಾ. ಸೊ ಬೆಂಗಳೂರಲ್ಲಿ ದೊಡ್ಡ ಮಾಲ್ ಅಂತೆ ಇದು ಅಂತ ಹೇಳ್ತಿದ್ರು. ಇರೋದ್ರಲ್ಲೆಲ್ಲ ದ ಬಿಗ್ಗೆಸ್ಟ್ ಮಾಲ್ ಅಂದರೆ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತಿದ್ರು. ಸೊ ಓರಿಯನ್ ಮಾಲ್ಗಿಂತ, ಮಂತ್ರಿ ಮಾಲ್ಗಿಂತ, ಗರುಡ ಮಾಲ್ಗಿಂತನೂ ಸೊ ಇದು ತುಂಬ ಒಂದು ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ತಿದ್ರು. ಮಾಲ್ ಆಫ್ ಏಷ್ಯಾ ತುಂಬ ದೊಡ್ಡದಾಗಿದೆ. 4 ಫ್ಲೋರ್ 5 ಫ್ಲೋರ್ ಬರುತ್ತೆ ಅನಿಸುತ್ತೆ. ಎಲ್ಲ ಚೆನ್ನಾಗಿತ್ತು. ಬಟ್ ನಾವು ಹೋದಾಗ ಜನ ಯಾರೂ ಇರಲಿಲ್ಲ ಅಷ್ಟೊಂದು. ನೋಡಿ ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತು. ನಾವಿಲ್ಲೂ ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ಕಾರ್ ಪಾರ್ಕ್ ಮಾಡಿ ಬಂದುಬಿಟ್ಟು ಇಲ್ಲಿ ನಾವು ಫೋಟೋಸ್ ತೊಗೊಂಡ್ವಿ. ಸೊ ಇಲ್ಲಿ ನಾವು ಇಳಿದ್ಬಿಟ್ವಿ. ಹಸ್ಬೆಂಡ್ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು. ಸೊ ನಂತರ ಇವಾಗ ವಾಟರ್ ಬಾಟಲ್ ತಗೊಂಡು ನಾವು ಏನಾದರೂ ಅಲ್ಲಿ ಸೊ ದಾಹ ಆಗುತ್ತೆ ಸಮ್ಟೈಮ್ಸ್, ಹೇಳೋಕ್ಕಾಗಲ್ಲ. ಹಾಗಾಗಿ ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಕಾರ್ ಪಾರ್ಕಿಂಗು ನಾವು ಇಳಿದ್ಬಿಡ್ತೀವಿ. ಇವಾಗ ಹಸ್ಬೆಂಡ್ ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮು ಕ್ರಿಸ್ಮಸ್ ಹಬ್ಬದ ದಿವಸನೇ ಹೋಗಿದ್ವಿ ಅಂತ ಹೇಳ್ಬೋದು ಓರಿಯನ್ ಮಾಲ್ಗೆ. ಸೊ ಆಮೇಲೆ ನಾವು ಹೋಗಿಲ್ಲ ಅಂತ ಹೇಳ್ಬೋದು. ಮತ್ತು ತುಂಬ ದಿವಸ ಆಯಿತು ಮಾಲ್ಗೆ ಹೋಗಿ. ನೋಡಿ ಇಲ್ಲಿ ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ವಾಟರ್ ಫ್ಲೋ ಎಲ್ಲ, ವಾಟರ್ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಜನ ಪಿಕ್ಸ್ ತೊಗೊತಾ ಇದ್ರು. ನಾವು ಕೂಡ ಇನ್ನು ಕ್ರಿಸ್ಮಸ್ ಟ್ರೀ ಸೊ ಅವೆಲ್ಲ ತುಂಬಾ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾವು ಮೂವರು ಇಲ್ಲೊಂದು ವೀಡಿಯೋ ತಗೊಂಡ್ವಿ ಇಲ್ಲಿ. ಸೊ ತುಂಬ ಬಿಸಿಲಂತೂ ತುಂಬಾ ಸಿಕ್ಕಾಪಟ್ಟೆ ಇತ್ತು. ಇಷ್ಟೊತ್ತಿಗೆ ಮಳೆ ಬಂದರೆ ಮಳೆ ಅಂತೀವಿ, ಬಿಸಿಲು ಬಂದರೆ ಬಿಸಿಲು ಅಂತೀವಿ. ನೋಡಿ ಮಾಲ್ ಒಳಗಡೆ ಬಂದ್ವಿ ಇವಾಗ. ಬಟ್ ಜನ ಅಷ್ಟೊಂದು ಇರಲಿಲ್ಲ, ಯಾಕೆಂದರೆ 10 ಗಂಟೆ ಏನೋ ಆಗಿದ್ದಲ್ವಾ. ಸೊ ಹಾಗಾಗಿ ಸೊ ನಾವಿನ್ನು ಟೈಮ್ ಇತ್ತಲ್ವಾ ಅಂತ ಸ್ವಲ್ಪ 1-2 ರೌಂಡು ಹೋಗಿ ಬಂದು ವಾಕಿಂಗ್ ಮಾಡಿ ಅದಾದಮೇಲೆ ಕೆಲವೊಂದು ಪಿಕ್ಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಸಂಡೇ ಆಗಿದ್ದರಿಂದ ನೋಡೋಣ ಏನಾದ್ರು ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನೋಡಿ ಈ ಥರ ಇದೆ ಮಾಲು. ತುಂಬ ಚೆನ್ನಾಗಿತ್ತು. ನೋಡಿ ಮೇಲ್ಗಡೆ ನೋಡಿದ್ರೆ ಈ ಥರ ಕಾಣುತ್ತೆ.
ಬಟ್ ಈವ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಮಾಲ್ ನೋಡೋಕ್ಕೆಲ್ಲ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ. ಸೊ ನಾವು ಹೋಗಿದ್ದು ಬೆಳಗ್ಗೆನೇ, ಬೆಳಗ್ಗೆ ಮಾರ್ನಿಂಗ್ ಹೋಗಿದ್ದು ನಾವು. ಸೊ ಸುತ್ತಿ ಸಾಕಾಗಿತ್ತು ಅಂತ ಹೇಳ್ಬೋದು. ಕಾಲು ನೋವು ಬಂದುಬಿಡುತ್ತೆ ನಮಗೆ. ಮನೆಯಲ್ಲಿ ನಾವು ಇಷ್ಟೊಂದು ವಾಕಿಂಗ್ ಮಾಡಲ್ಲ ಸಾಮಾನ್ಯ. ನೋಡಿ ಇವಾಗ ನಾವು ಸೆಕೆಂಡ್ ಫ್ಲೋರ್ ಅನಿಸುತ್ತೆ ಇದು, ಹೊರಡ್ತಾ ಇದ್ದೀವಿ ಏನೋ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ನಾವೇನಕ್ಕೆ ನೋಡಿ ಇಲ್ಲೆಲ್ಲ ಕೆಲವೊಂದು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ಇತ್ತು. ಇಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲಿ. ಬಟ್ ಏನು ತೊಗೊಂಡಿಲ್ಲ ಇಲ್ಲಿ, ಜಸ್ಟ್ ಇನ್ನು ಟೈಮ್ ಇತ್ತಲ್ವ ಇನ್ನೂ ನಾವು ಹೋಗೋದಕ್ಕೆ, ಅದಕ್ಕೋಸ್ಕರ ಸುಮ್ಮನೆ ಶಾಪಿಂಗ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಕೆಲವೊಂದು ಸ್ಪ್ರೇ ತೊಗೊಂಡ್ವಿ ಅಷ್ಟೇ, ಸ್ಪ್ರೇ ನೋಡಿ. ಇವೆಲ್ಲ ನೋಡಿದ್ವಿ ಬಟ್ ಏನು ತಗೊಂಡು ಇಷ್ಟ ಆಗಿರಲಿಲ್ಲ ಇವೆಲ್ಲನೂ. ಸುಮ್ಮನೆ ಕೆಲವೊಂದು ಸ್ಪ್ರೇ ತಗೊಂಡು ಅಷ್ಟೇ ಬಂದ್ವಿ ಕೊನೆಗೆ. ಸೊ ನಾವು ಮಾಲ್ಗೆ ಏನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರಬಹುದು, ಸೊ ನಮ್ಮ ಅಲ್ಲು ಅರ್ಜುನ್ ಫ್ಯಾನ್ಸ್ ನಾವೆಲ್ಲ ಅಂತಲೇ ಹೇಳ್ಬೋದು. ಮೆಗಾಸ್ಟಾರ್ ಚಿರಂಜೀವಿ, ಸೊ ನಂತರ ಅಲ್ಲು ಅರ್ಜುನ್ ಮೂವೀಸ್ ನಾವು ಯಾವುದೂ ಬಿಡೋದಿಲ್ಲ. ಸೊ ಮಾಲ್ಗೆ ಹೋಗಿ ನೋಡ್ಕೊಂಬರೋದು. ತುಂಬ ಮೂವೀಸ್ಗೆಲ್ಲ ಹೋಗಿದ್ದೀವಿ. ಅಲ್ಲ ವೈಕುಂಠಪುರಂ ಇರ್ಬೋದು, ಜುಲಾಯಿ, ರೇಸ್ ಗುರ್ರಂ, ಸನ್ ಆಫ್ ಸತ್ಯಮೂರ್ತಿ, ಈ ಥರ ಎಲ್ಲ ಮೂವೀಸ್ಗಳಿಗೂ ನಾವು ಮಾಲಲ್ಲೇ ಹೋಗಿ ಸೊ ನೋಡಿ ಬರೋದು. ಚೆನ್ನಾಗಿರುತ್ತೆ ಅಲ್ಲಿ ಅಂತ ಐನಾಕ್ಸ್ಗೆ ಹೋಗಿ ನೋಡ್ಬರೋದು. ಸೊ ಈ ಸಾರಿ ಇನ್ನು ಪುಷ್ಪ 2ಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಾವು. ಬಟ್ ಅಂದರೆ ಬಂದ್ವಿ, ಕರೆಕ್ಟಾಗಿ ಬಂದ್ವಿ ನಾವು. ಶನಿವಾರ ಅಂದ್ಕೊಂಡಿದ್ದು ನಾವು, ಬುಕ್ ಮಾಡಿದ್ದು ಭಾನುವಾರಕ್ಕೆ ಅಂತ. ಸೊ ಈ ಸರಿ ನಾವು ರೆಕ್ಲೈನರ್ ತೊಗೊಂಡಿದ್ವಿ. 1K ಒಬ್ಬೊಬ್ಬರಿಗೆ ಟಿಕೆಟ್ಸು, 1,000 ರೂಪಾಯಿ ಒಬ್ಬೊಬ್ಬರಿಗೆ. ನಾರ್ಮಲ್ ಅಂದರೆ 500 ಇರುತ್ತೆ. ರೆಕ್ಲೈನರ್ ಅಂತಂದರೆ ನಿಮಗೆ ಫುಲ್ ಸೋಫಾ, ಅಂದರೆ ಮಲ್ಕೊಂಡು ನೋಡೋ ಥರ ಫುಲ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಅವರಿಬ್ಬರು ಸೇರಿ ಬುಕ್ ಮಾಡಿದರು, ಹಸ್ಬೆಂಡು ಮಗಳು ಇಬ್ಬರು. ನಾನು ಬೇಡ ಅಂತ ಹೇಳಿದೆ ಸುಮ್ಮನೆ, ಯಾಕೆಂದ್ರೆ ತುಂಬ ಜನ ಇಷ್ಟೊಂದು ಚೆನ್ನಾಗಿಲ್ಲ ಮೂವಿ ಅಂತ ಹೇಳ್ತಿದ್ರು. ಬಟ್ ನಾನಂದೆ ಸರಿ ಇರಲಿ, ಒಂದು ಚೇಂಜ್ ಇರುತ್ತೆ ನಮಗೆ ಕೂಡ. ನಾವು ತುಂಬ ದಿವಸ ಆಯ್ತಲ್ಲ ಮಾಲ್ಗೆ ಹೋಗಿ ಬರೋಣ ಅಂತ ಬಂದಿದ್ವಿ. ಬಟ್ ಚೆನ್ನಾಗಿತ್ತು ಮೂವಿ ಮಾತ್ರ. ಬಟ್ ನಾನು ಇಲ್ಲಿ ಕ್ಲಿಪ್ಪಿಂಗ್ ತೆಗಿದ್ದೀನಿ, ಬಟ್ ಯಾವುದೂ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ, ಯಾಕೆಂದರೆ ನನ್ನ ವೀಡಿಯೋಗಳನ್ನ ನನ್ನ ಯೂಟ್ಯೂಬ್ಗೆ ಕಾಪಿರೈಟ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ಅಲ್ಲಿ ಸ್ಟೈಲೆಲ್ಲ ರುಬ್ಬೋದು, ಕುಟ್ಟೋದು ಎಲ್ಲೆಲ್ಲ ಇಲ್ಲಿ ಇಟ್ಟಿದ್ರು. ತಗೋಣ ಅಂತ ನೋಡಿದೆ, ಬಟ್ ಮಗಳೇನು ಬೇಡ ಮಮ್ಮಿ ಯಾರು ತಿನ್ನಲ್ಲ ಅಂತ ಹೇಳಿ ಕರ್ಕೊಂಡ್ಬಂದಿದ್ರು. ಟೈಮ್ ಇತ್ತು ಇನ್ನು ನಮಗೆ 11 ಗಂಟೆ ಮುಗಿದು 11:30 ಮುಗಿದು ಅನಿಸುತ್ತೆ. ಅಷ್ಟೊತ್ತಿಗೆ ನಾವು ಒಂದು ಮಾಲ್ ಒಂದು ಸುತ್ತಾಕೊಂಬರೋಣ ಅಂತ ಬಂದು ಸುಮ್ಮನೆ ಎಷ್ಟು ನೋಡ್ತಾ ಇದ್ದೀವಿ ಹೇಗಿದೆ ಮಾಲ್ ಅಂತ. ಜನ ಕಡಿಮೆ ಇದ್ದರು, ಬಟ್ ನಾವು ವಾಪಸ್ ಬರೋಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. 4:30 ಅಷ್ಟೊತ್ತಿಗೆ ಬಂದ್ವಿ ನಾವು, 4:30 3 ಗಂಟೆಗೆ. ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ಮೂವಿ ಬಂದು 3:15 ಅವರ್ ಆಗುತ್ತೆ, 3 ಗಂಟೆ 20 ನಿಮಿಷ ಏನೋ ಬರುತ್ತೆ ಡ್ಯೂರೇಷನ್ ಬಂದು. ಸೊ ಇದೆ ನೋಡಿ, ನನ್ನ ಮಗಳು ಇಲ್ಲಿ KFC ಬುಕ್ ಮಾಡ್ತಿದ್ಲು. ಸಂಡೇ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಇನ್ನು ಟೈಮ್ ಇತ್ತು ಅಂದ್ಬಿಟ್ಟು ನಾವು ಮನೆಯಲ್ಲಿ ನಾನ್ ವೆಜ್ ಮಾಡಿಲ್ಲ ಸಂಡೇ. ಹಾಗಾಗಿ ನನ್ನ ಮಗಳಲ್ಲಿ ನೋಡಿ KFC ಎಲ್ಲ ಬಕೆಟ್ KFC ಬುಕ್ ಮಾಡಿದ್ದಾಳೆ. ತಿಂದ್ವಿ ಸ್ವಲ್ಪ, ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಟ್ಟು ಇನ್ನು ನಾವು. ಸೊ ಅದಾದಮೇಲೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಬರಬೇಕಾದ್ರೆ ತಿನ್ನೋಕ್ಕಾಗಲ್ಲ, ಟೈಮ್ 3 ಗಂಟೆ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ ಅಂತ ನಾವು 11:30 ಅನಿಸುತ್ತೆ, ಮೇ ಬಿ 11:30 12 ಗಂಟೆ ಆಗಿತ್ತು. ಸೊ ಇವಾಗ ತಗೊಂಡು ನಾವು ಇದು ಬ್ರೆಂಚ್ ಅಂತಲೇ ಹೇಳ್ಬೋದು. ಅಂದರೆ ಆ ಕಡೆ ಬ್ರೇಕ್ಫಾಸ್ಟು ಅಲ್ಲ ಲಂಚು ಅಲ್ಲ, ಬ್ರೆಂಚ್ ಥರ ಮಾಡಿಬಿಟ್ಟು ನಾವು ಹೋಗಿದ್ದು. ಬಟ್ ಮತ್ತು ಸೊ ಈವ್ನಿಂಗೆಲ್ಲ ಬಂದು ಮಾಡಬೇಕಲ್ಲ ಮನೆಗೆ ಅಂತ ಅಲ್ಲಿ ಸ್ನ್ಯಾಕ್ ತಿಂದ್ಕೊಂಡು ಎಲ್ಲ ಬಂದ್ವಿ. ಚೆನ್ನಾಗಿತ್ತು. ಸೊ ಮೂವರು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮೂವಿಗೆ ಹೋಗೋಣ ಅಂತ. ನಮ್ಮದು ಬಂದು ಫ್ರೀ ಇತ್ತು, ಸ್ಕ್ರೀನ್ ಫ್ರೀ ಇತ್ತು ನಮ್ಮದು. ಸೊ ಮೂವಿ ನೋಡಿ ಬಂತು. ಪ್ರೈಸ್ ಇದೆ, ಕೋಕ್ ಇದೆ, ನಂತರ KFC ಪ್ರೈಸ್ ಆಮೇಲೆ ಬರುತ್ತೆ ಅಂತಿದ್ರು. ಸೊ ನಾವಿವಾಗ ಬಿಸಿ ತುಂಬ ಬಿಸಿ ಇತ್ತು. ಬಟ್ ಇದನ್ನು ಸ್ಪೆಷಲ್ ಸೇರಿಸ್ತೀವಿ, ಪೆರಿ ಪೆರಿ ಮಿಕ್ಸ್ ಅಂತ ನೋಡಿ, ನೀವು ನೋಡ್ತಿರ್ಬೋದು ಮೇಲ್ಗಡೆ ರೆಡ್ ಕಲರ್ ಇದೆಯಲ್ವ, ಅದು ನಂಗೆ ಡಿಕ್ಷನ್ಗೆ ಇಷ್ಟ ಆಗುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ, 100 ರೂಪೀಸ್ ಜಾಸ್ತಿ ಪೆರಿ ಪೆರಿ ಮಿಕ್ಸ್ ಹಾಕಿದ್ರೆ. ಸೊ ಅದು ಹಾಕಿಲ್ಲ ಅಂದರೆ ಒಂದು 100 ರೂಪೀಸ್ ಕಡಿಮೆ ಬೀಳುತ್ತೆ ಅನಿಸುತ್ತೆ.
ಅದು ಪೆರಿ ಪೆರಿ ಮಿಕ್ಸ್ ಅಂದರೆ ನನಗೂ ಇಷ್ಟ ಆಗುತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಐನಾಕ್ಸ್ಗೆ ಬಂದ್ವಿ. ಸೊ ನಮ್ಮ ಮೂವಿ ಸ್ಟಾರ್ಟ್ ಆಗೋ ಟೈಮ್ ಬಂತು ಇವಾಗ. ಬಟ್ ನಾನು ಇಲ್ಲಿ ಯಾವುದೂ ಮೂವಿ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದು ಬರುತ್ತೆ ಅಂತ, ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಯಾಕೆ ಅಂತ ತುಂಬ ಜನ ಹಾಕಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಶಾರ್ಟ್ಸಲ್ಲಿ ಹಾಕಿದ್ದಾರೆ, ಬಟ್ ಲಾಂಗಲ್ಲಿ ಹಾಕಬಾರ್ದು. ಇಲ್ಲಿ ನೋಡಿ ಇಲ್ಲೆಲ್ಲ ಮೂವಿ ಒಳಗಡೆ ಬಂದ್ವಿ, ಇದೆ ನೋಡಿ. ಸೊ ನಮ್ಮ ಸ್ಕ್ರೀನ್ ನೋಡಿ ಇಲ್ಲಿ ಇದೆ ನಮ್ಮದು ಸೊ ಹೋಗ್ಬೇಕಾದ್ರೆ ಇವಾಗ. ಸೊ ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಸೊ ಮೊದಲೇ ಬುಕ್ ಮಾಡಿದ್ವಲ್ವ, ಸೀಟ್ಸ್ ತುಂಬ ಚೆನ್ನಾಗಿತ್ತು, ಲಾಸ್ಟ್ ಕೊಟ್ಟಿದ್ದಾರೆ ಸೀಟ್ಸ್. ಆಮೇಲೆ ಬ್ರೇಕಲ್ಲಿ ನೋಡಿದ್ದೇನೆ. ಸೊ ರೆಕ್ಲೈನರ್ ಸೊ ತಗೊಂಡು ಎಲ್ಲ, ಸೊ ನಾವು ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಚೆನ್ನಾಗಿತ್ತು ಮೂವಿ. ಸೊ 3 ಅವರ್ 20 ನಿಮಿಷ ಇದೆ ಅಂತ ಹೇಳ್ಬೋದು. ನೀವು ಕೂಡ ಮೂವಿಗೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಬಟ್ ನಾ ಇಲ್ಲಿ ಯಾವ ಒಂದು ಪಿಕ್ಕು ಆ್ಯಡ್ ಮಾಡಿಲ್ಲ ಮೂವಿದು. ಸೊ ಬಟ್ ತುಂಬ ಜನ ಇವಾಗ ಹಾಕಿದ್ದಾರೆ ಶಾರ್ಟ್ಸಲ್ಲಿ, ನೋಡಿರ್ತೀರ ನೀವು, ತುಂಬ ಚೆನ್ನಾಗಿದೆ ಮೂವಿ. ಸೊ ಒಂದು ಟೈಮ್ ಆದರೆ ಹೋಗಿ ಬನ್ನಿ ಪುಷ್ಪ 2ಗೆ. ಸೊ ಇದೇ ಇವತ್ತಿನ ಒಂದು ವಿಡಿಯೋ, ನಮ್ಮ ಒಂದು ಮಾಲಾಪೇಶಿಯಾದಂಥ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬ್ರಂಚ್ ತಿಂದ್ವಿ ನಾವು. ಅದಾದಮೇಲೆ ಮೂವಿ ನೋಡಿಕೊಂಡು ಮಗಳಿಗೆ ಏನು ವೆಸ್ಟ್ ಸೈಡ್ ಶಾಪಿಂಗ್ ಎಲ್ಲ ಮಾಡ್ಕೊಬಂದ್ವಿ ಅಲ್ಲಿ. ಸೊ ಇಷ್ಟೇ ಒಂದು ವಿಡಿಯೋ. ಇಷ್ಟ ಆಯಿತಾ? ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು, ಬಾಯ್.